ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದ್ರು, ಪ್ಲೇಲಿಸ್ಟ್ನ ಹೇಗೆ ಮಾಡೋದು, ಹೇಗೆ ನಾವು ವಿಡಿಯೋಸ್ನ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡೋದು ಅಂತ ಹೇಳಿ ಕೇಳಿದರು. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ, ಪ್ಲೇಲಿಸ್ಟಿಂದ ನಿಮಗೆ ಏನು ಯೂಸ್ ಅನ್ನೋದು ನಾನು ಹೇಳ್ತೀನಿ. ಆ್ಯಂಡ್ ಅದ್ರ ಮೇಲೆ ನಿಮಗೆ ಪ್ಲೇಲಿಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಹೇಗೆ ಮಾಡೋದು ಕೂಡ ತೋರಿಸ್ತೀನಿ. ಪ್ಲೇಲಿಸ್ಟಿಂದ ನಮಗೆ ಏನಾಗುತ್ತೆ ಮೀನ್ಸ್ ಒಂದು ಪ್ಲೇಲಿಸ್ಟ್ ಏನಕ್ಕೆ ಮಾಡಬೇಕು ಆ್ಯಂಡ್ ಅದರಿಂದ ಏನು ಯೂಸು ಅಂತಂದರೆ, ಪ್ಲೇಲಿಸ್ಟ್ ಆಪ್ಷನ್ ನಮಗೆ ಯೂಟ್ಯೂಬಲ್ಲಿ ಇರುತ್ತೆ. ಮೀನ್ಸ್ ಅದನ್ನು ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಮಾಡಬೇಕು. ನೀವು ಸ್ಟುಡಿಯೋದಲ್ಲಿ ಏನಂದರೆ ಆಲ್ರೆಡಿ ನಿಮ್ಮ ಪ್ಲೇಲಿಸ್ಟ್ ಇದೆ, ನೀವು ಸ್ಟುಡಿಯೋದಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಇಸ್ ದ ಯೂಸ್ ಆಫ್ ಪ್ಲೇಲಿಸ್ಟ್, ನಿಮಗೆ ಪ್ಲೇಲಿಸ್ಟಿಂದ ಏನು ಯೂಸ್ ಆಗುತ್ತೆ ಅನ್ನೋದಾದರೆ, ನಿಮ್ಮದು ಒಂದು ವಿಡಿಯೋ, ಇವಾಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಅಥವಾ ವ್ಲಾಗ್ ಚಾನಲಿಂದ ನಾನು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ವ್ಲಾಗ್ ಚಾನಲಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಸೊ ಅದರಲ್ಲಿ ನಾನು ಬೇರೆ ಥರದ್ದು ಟಿಪ್ಸ್ ಕೊಡ್ತಾ ಇರ್ತೀನಿ, ಬ್ಯೂಟಿ ಟಿಪ್ಸ್ ಕೊಡ್ತಾ ಇರ್ತೀನಿ, ಪ್ರೆಗ್ನೆನ್ಸಿ ಟಿಪ್ಸ್ ಕೊಡ್ತಾ ಇರ್ತೀನಿ, ಆ್ಯಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ದೇ ಸಪ್ರೇಟ್ ವೀಡಿಯೋಸ್ ಮಾಡಿರ್ತೀನಿ. ಸೊ ಇದು ಸಪ್ರೇಟಾಗಿ ಜನಗಳಿಗೆ ಸಿಗಬೇಕು. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಈಗ ಒಂದು ಕಂಟೆಂಟ್ ಏನು ನೋಡ್ತಾ ಇರ್ತಾರೆ ಜನ, ಅದ್ರ ರಿಲೇಟೆಡ್ ಅವ್ರು ಬೇರೆ ನೋಡೋಕೆ ಇಷ್ಟಪಡ್ತಾರೆ ಹೊರತು ಅದನ್ನು ಬಿಟ್ಟು ಬೇರೆ ಇದು ಕಂಟೆಂಟ್ ನೋಡೋದಕ್ಕೆ ಆಲ್ಮೋಸ್ಟ್ ಇಷ್ಟಪಡಲ್ಲ. ಮೀನ್ಸ್ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಓಡ್ತಾ ಇದೆ ಅಂದರೆ ಆ ರಿಲೇಟೆಡೇ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಅಂದರೆ ಅದರದ್ದೇ ಪ್ಲೇಲಿಸ್ಟಲ್ಲಿ ಬಂತು ಅಂದರೆ ಅದರ ನೆಕ್ಸ್ಟ್ ವಿಡಿಯೋ ಅವ್ರಿಗೆ ಮತ್ತೆ ಅದು ಇಂಪಾರ್ಟೆಂಟ್ ಇತ್ತು ಅಥವಾ ಅವರಿಗೆ ಅದು ಬೇಕಿತ್ತು ನೋಡಲೇಬೇಕು ಅಂತ ಅವರಿಗೆ ಅನಿಸಿದ್ರೆ ತಕ್ಷಣ ಅದು ನೋಡ್ತಾರೆ. ನೋಡಬೇಕಾಗಿತ್ತು ಅಂತ ಅನಿಸಿಲ್ಲ ಅಂದರೂ ಕೂಡ ನಿಮ್ಮದೊಂದು ವಿಡಿಯೋ ಕೆಳಗಡೆ ಬಂತು ಅಂದರೆ ಪ್ಲೇಲಿಸ್ಟಲ್ಲಿ ಅವ್ರು ಹೋಗಿ ನಿಮ್ಮದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮದೇ ವಿಡಿಯೋಸ್ ಕೆಳಗಡೆ ತೋರಿಸ್ತಾರೆ, ಸಜೆಸ್ಟ್ ಮಾಡ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ ನಿಮ್ಮದೇ ನೆಕ್ಸ್ಟ್ ವೀಡಿಯೋಸ್ ಅವರಿಗೆ ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವೊಂದು ಸರಿ ಪ್ಲೇಲಿಸ್ಟಿಂದ ಹೊರಗೆ ಬರೋಕ್ಕೆ ಗೊತ್ತಿರಲ್ಲ ಕೆಲವರಿಗೆ, ಆ್ಯಂಡ್ ಕೆಲವರಿಗೆ ಏನಾಗುತ್ತೆ ಆ ಟಾಪಿಕ್ಸ್ ಕೂಡ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು. ಸೊ ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ಲೇಲಿಸ್ಟಿಂದ ಏನಾಗುತ್ತೆ, ನಿಮ್ಮ ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ನಿಮ್ಮ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಆ್ಯಂಡ್ ನಿಮ್ಮ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಮೇಯ್ನಾಗಿ ಪ್ಲೇಲಿಸ್ಟಿನ ಯೂಸ್ ಏನಾಗುತ್ತೆ ಅಂತಂದರೆ, ನಮ್ಮ ಪ್ಲೇಲಿಸ್ಟಲ್ಲಿ ಜನ ನೋಡೋದ್ರಿಂದ ನಮ್ಮದೇ ವೀಡಿಯೋಸ್ ಸಜೆಸ್ಟ್ ಮಾಡ್ತಾ ಇರುತ್ತೆ. ಒಂದು ಬಿಟ್ಟು ಇನ್ನೊಂದು ವೀಡಿಯೋಸ್ ಎಲ್ಲ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೋದು. ಸೊ ನೆಕ್ಸ್ಟ್ ವೀಡಿಯೋ ಸ್ಕಿಪ್ ಮಾಡಿದ್ರು ಕೂಡ ನಮ್ಮದೇ ವಿಡಿಯೋ ಇರುತ್ತೆ, ಆ್ಯಂಡ್ ಅದು ರನ್ ಆಗ್ತಾನೆ ಹೋಗುತ್ತೆ ಕಂಟಿನ್ಯೂ. ಸೊ ಇದರಿಂದ ನಿಮಗೆ ಪ್ಲೇಲಿಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ಲೇಲಿಸ್ಟಲ್ಲಿ ಕೂಡ ಆ್ಯಡ್ಸ್ ರನ್ ಆಗುತ್ತೆ, ಅದರಲ್ಲಿ ಕೂಡ ನಿಮಗೆ ಅರ್ನಿಂಗ್ ಇರುತ್ತೆ. ಪ್ಲೇಲಿಸ್ಟಲ್ಲಿ ನಮಗೆ ಆ್ಯಡ್ಸ್ ಕಮ್ಮಿ ಬರುತ್ತೆ, ಈ ಥರದ್ದೆಲ್ಲ ಏನೂ ಇರೋದಿಲ್ಲ. ಸೊ ಪ್ಲೇಲಿಸ್ಟ್ ಮಾಡೋದ್ರಿಂದ ಮೇಯ್ನಾಗಿ ಇದು ಯೂಸ್ ಆಗುತ್ತೆ. ಆ್ಯಂಡ್ ನಮ್ದು ಒಂದೇ ಕ್ಯಾಟಗರಿ ಇದೆ, ಸೇಮ್ ಕ್ಯಾಟಗರಿ ಇದೆ, ನಾವು ಪ್ಲೇಲಿಸ್ಟ್ ಎಷ್ಟಂತ ಮಾಡೋಕ್ಕಾಗುತ್ತೆ ಅಂತ ಅಂದರೆ, ನಿಮ್ಮದು ಒಂದೇ ಕ್ಯಾಟಗರಿ ಇತ್ತು ಅಂದರೆ ನೀವು ಪ್ಲೇಲಿಸ್ಟಿನ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮದು ಒಂದು ವಿಡಿಯೋ ರನ್ ಆಗ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ ನಮ್ಮದು ಆಲ್ರೆಡಿ ನಮ್ಮದೇ ವೀಡಿಯೋಸ್ ಕೆಳಗಡೆ ಸಜೆಸ್ಟ್ ಮಾಡ್ತಾ ಇರುತ್ತೆ. ಇದು ಇತ್ತೀಚೆಗೆ ನಾನು ಜಾಸ್ತಿ ಅಬ್ಸರ್ವ್ ಮಾಡಿರೋವಂಥದ್ದು. ಯಾಕಂದರೆ ಮುಂಚೆ ನನ್ನ ವೀಡಿಯೋಸ್ ನಾನು ನೋಡ್ತಾ ಇದ್ರು ಕೂಡ, ಈಗ ಬೇರೆದ್ರಲ್ಲೇ ನೋಡ್ತಾ ಇದ್ರು ಕೂಡ ನಮ್ಮದು ವೀಡಿಯೋಸ್ ಕೆಳಗಡೆ ಸಜೆಸ್ಟ್ ಮಾಡ್ತಿದ್ದು ತುಂಬ ಕಡಿಮೆ. ಬಟ್ ಇವಾಗ ಆ ಥರ ಅಲ್ಲ, ನಮ್ಮದು ಒಂದು ವೀಡಿಯೋ ನೋಡ್ತಿದ್ದೀರಾ ಅಂತ ಯಾರಾದ್ರು ನೋಡ್ತಿದ್ದಾರೆ ಅಂದರೆ ನಮ್ಮದೇ ಕೆಳಗಡೆ ಬೇರೆ ವೀಡಿಯೋಸ್ಗಳು ನಮ್ಮದೇ ಜಾಸ್ತಿ ಸಜೆಸ್ಟ್ ಆಗ್ತಿರುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಇದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ಥರ ಹ್ಯಾಶ್ ಟ್ಯಾಗ್ಸು ಮತ್ತು ಯೂಟ್ಯೂಬ್ ನಮ್ಮದು ಏನೇ ವೀಡಿಯೋಸ್ದು ಲಿಂಕ್ ಇದೆ, ಈ ಥರದ್ದೆಲ್ಲ ಕೊಡೋದ್ರಿಂದ ಕೂಡ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದನ್ನೆಲ್ಲ ಹೇಗೆ ಅಪ್ಲೋಡ್ ಮಾಡೋದು ಪ್ರತಿಯೊಂದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಒಬ್ಬರು ಶಾರ್ಟ್ಸಿಂದು ಕೇಳಿದ್ರು, ನಾನು ಅದನ್ನೇ ಹೇಳಿದ್ದೆ. ಪ್ರತಿಯೊಂದು ಕೂಡ ನಾನು ವೀಡಿಯೋದಲ್ಲಿ ಹೇಗೆ ಅಪ್ಲೋಡ್ ಮಾಡೋದು, ಆ್ಯಂಡ್ ಯೂಟ್ಯೂಬ್ ಲಿಂಕ್ನ ಹೇಗೆ ಹಾಕೋದು ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಂತ ಕೇಳಿದರು. ನಾನು ಹೌ ಟು ಅಪ್ಲೋಡ್ ವೀಡಿಯೋ ಆನ್ ಯೂಟ್ಯೂಬ್ ಅಂತ ಕೊಟ್ಟಿದ್ದೀನಿ, ಆ್ಯಂಡ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಕೊಟ್ಟಿದ್ದೀನಲ್ಲ ಅದರೊಳಗಡೆ ನಾನು ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಮೀನ್ಸ್ ಯೂಟ್ಯೂಬ್ ಲಿಂಕ್ನ ಹೇಗೆ ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಅಂತ. ಈ ಸಿಂಪಲ್ ನಿಮ್ಮ ಒಂದು ಯಾವುದು ಯೂಟ್ಯೂಬ್ ನೀವು ವಿಡಿಯೋನ ಹಾಕಬೇಕು ಅಂತ ಇರ್ತಾರೋ ಸ್ಟುಡಿಯೋದಲ್ಲಿ ಹೋಗಿ ನಿಮ್ಮ ಒಂದು ಲಿಂಕ್ನ ಶೇರ್ ಅಂತ ಕೊಟ್ಟರೆ ಅದು ಲಿಂಕ್ ತೋರಿಸುತ್ತೆ. ಸೊ ಅದನ್ನು ಕಾಪಿ ಲಿಂಕ್ ಅಂತ ಕೊಟ್ಕೊಳ್ಳಿ, ಅದನ್ನು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪೇಸ್ಟ್ ಅಂತ ಆಪ್ಷನ್ ತೋರಿಸುತ್ತೆ. ಸೊ ಪೇಸ್ಟ್ ಕೊಟ್ಟಾದ್ಮೇಲೆ ನೀವು ಮೇಲ್ಗಡೆಗೆ ನೀವು ನಿಮ್ಮ ಏನು ವಿಡಿಯೋ ಟೈಟಲ್ ಇರುತ್ತೆ ಅದನ್ನು ನೀವು ಕೊಟ್ಕೊಳ್ಬೋದು. ನಾನು ಅದು ಸಾಧ್ಯ ಆದರೆ ಇಲ್ಲಿ ಇನ್ನೊಂದು ಸರಿ ತೋರಿಸಿರ್ತೀನಿ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಇದೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇವಾಗ ಪ್ಲೇಲಿಸ್ಟ್ನ ಹೇಗೆ ರೆಡಿ ಮಾಡೋದು ನೋಡ್ಕೊಂಬರೋಣ. ಈಗ ಫಸ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ನಲ್ಲೇ ಹೋಗ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ವೀಡಿಯೋಸ್, ಯುವರ್ ವೀಡಿಯೋಸ್ ಅಂತ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಆಪ್ಷನ್ಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಈ ನಿಮಗೆ ಕಾರ್ನರಲ್ಲಿ ರೈಟ್ ಸೈಡ್ ಆಪ್ಷನ್ ಏನಿದೆ ಸೇವ್ ಟು ಅಂತ ಇರುತ್ತಲ್ಲ, ಸೇವ್ ವಿಡಿಯೋ ಟು, ಅಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟು ಆಪ್ಷನ್ಸ್ ತೋರಿಸುತ್ತೆ ನಿಮ್ಮ ಪ್ಲೇಲಿಸ್ಟ್ ಇತ್ತು ಅಂದರೆ, ಇಲ್ಲಾಂದರೆ ಕ್ರಿಯೇಟ್ ಎ ನ್ಯೂ ಪ್ಲೇಲಿಸ್ಟ್ ಅಂತ ಇರುತ್ತಲ್ಲ ಅಲ್ಲಿ ಹೊಸದು ಕ್ರಿಯೇಟ್ ಮಾಡಿ ನ್ಯೂ ಪ್ಲೇಲಿಸ್ಟಿಗೆ ನೀವು ಏನು ಹೆಸರು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಕೊಟ್ಕೊಳ್ಳಿ. ನಿಮ್ಮ ಮೇಕಪ್ ಟ್ಯುಟೋರಿಯಲ್ ಇದೆ ಅಂದರೆ ಮೇಕಪ್ ಟಿಪ್ಸು, ಅಥವಾ ಅಡುಗೆ ಕುಕ್ಕಿಂಗ್ ರೆಸಿಪೀಸಿಂದಿದೆ ಅಂದರೆ ಅದರದ್ದೇ ರಿಲೇಟೆಡ್ ಇದು ರೆಸಿಪೀಸ್ ಅಂತನೋ ಈ ಥರ ಏನಾದರೂ ಒಂದು ನೀವು ಕೊಡ್ಬೋದು. ಸೊ ಒಂದು ತೋರಿಸ್ದೆ, ಸೊ ಇನ್ನೊಂದು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ತುಂಬ ಪ್ಲೇಲಿಸ್ಟ್ಗಳಿದೆ,
ಇದೆ, ಡೆಲಿವರಿ ಸ್ಟೋರಿ ಇದೆ, ಬ್ಯೂಟಿ ಟಿಪ್ಸ್ ಇದೆ, ಸಾಂಗ್ಸ್ ಆ್ಯಂಡ್ ಸೌಂಡ್ಸ್ ಫ್ರಮ್ ಶಾರ್ಟ್ಸ್ ಇದೆ, ಮತ್ತು ಏನೇನೋ ಪ್ಲೇಲಿಸ್ಟ್ಗಳೊಂದಿಷ್ಟು ಇದೆ. ಸೊ ಅದರೊಳಗಡೆ ನೀವು ಬೇಕಾಗಿರೋಂಥದ್ದು ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಆ್ಯಡ್ ಅಂತ ಕೊಟ್ಟರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಇಲ್ಲ ಅಂದರೆ ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಸ್ಟಿಚಿಂಗಿನ ವಿಡಿಯೋ ಕೂಡ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಿಚಿಂಗ್ ವಿಡಿಯೋ ಒಂದು ಕ್ರಿಯೇಟ್ ಮಾಡಿದ್ಮೇಲೆ ನಾನು ಅದಕ್ಕೆ ನನ್ನ ಸ್ಟಿಚಿಂಗಿನ ಏನು ವೀಡಿಯೋಸ್ ಇದೆ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಮೇಕಪ್ ಟ್ಯುಟೋರಿಯಲ್ ಅಂತ ಇರೋದಕ್ಕೆ ನಾನು ಯಾವುದೂ ಇಲ್ಲ, ಮೇಕಪ್ಪಿಂದು ವಿಡಿಯೋ ಯಾವುದೂ ಇಲ್ಲ. ಸೊ ಮೇಕಪ್ಪಿಂದು ಒಂದು 4-5 ವೀಡಿಯೋಸ್ ಮಾಡಿದ್ದೀನಿ. ಸೊ ಅದನ್ನು ಒಂದು ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ಮೇನ್ ಥಿಂಗ್ ಬಂದುಬಿಟ್ಟು ಇನ್ನೊಂದೇನಂತಂದರೆ ನಿಮಗೆ ಅಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಆಪ್ಷನ್ ಇರುತ್ತೆ. ಸೊ ಪಬ್ಲಿಕ್ ಮಾಡೋದನ್ನು ಮರಿಬೇಡಿ. ಪಬ್ಲಿಕ್ ಅನ್ನೋ ಆಪ್ಷನ್ ಕೊಟ್ಟರೆ ನಿಮಗೆ ಅದು ಪ್ಲೇ ಲಿಸ್ಟು ಪಬ್ಲಿಕ್ ಆಗುತ್ತೆ, ಇಲ್ಲಾಂದರೆ ಅದು ಪ್ರೈವೇಟಲ್ಲಿ ಇರುತ್ತೆ. ಸೊ ನೀವು ಆಪ್ಷನ್ ಕೊಡುವಾಗ ನೀಟಾಗಿ ನೋಡಿಬಿಟ್ಟು ಪಬ್ಲಿಕ್ ಅನ್ನೋದು ಒಂದು ಆಪ್ಷನನ್ನು ಕೊಟ್ಟರೆ ಆವಾಗ ಜನಗಳಿಗೆ ಆ ಪ್ಲೇ ಲಿಸ್ಟ್ ರೀಚ್ ಆಗುತ್ತೆ. ಸೊ ನೋಡಿ, ನೀವು ಪ್ಲೇ ಲಿಸ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಕೆಳಗಡೆಗೆ ಅದರದ್ದೇ ಬೇರೆ ಬೇರೆ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಪ್ಲೇ ಲಿಸ್ಟ್ ಮಾಡೋದು ತುಂಬ ಈಸಿ ಇರುತ್ತೆ. ಜಸ್ಟ್ ಮಾಡೋ ಮೆಥಡ್ ಒಂದ್ಸರಿ ನೋಡಿಕೊಂಡ್ರೆ ಸಾಕಷ್ಟೇ. ನ್ಯೂ ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಕೊಟ್ಕೊಳ್ಳಿ, ಹೊಸ ಪ್ಲೇ ಲಿಸ್ಟ್ನ ಟೈಟಲ್ ಕೊಡಿ. ಅದಾದಮೇಲೆ ಅದಕ್ಕೇ ನೀವು ಬೇರೆ ವೀಡಿಯೋಸನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಕೊಡ್ತಾ ಹೋದರೆ ಆಗ್ತಾ ಹೋಗುತ್ತೆ. ನೋಡಿ, ಸ್ಟಿಚಿಂಗ್ ವೀಡಿಯೋಗೆ ನಾನು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಯಾವ್ಯಾವ ಸ್ಟಿಚಿಂಗ್ ವೀಡಿಯೋ ಇದೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆ್ಯಡ್ ಮಾಡ್ತಾ ಆ ಥರ ಸ್ಟಿಚಿಂಗ್ ವೀಡಿಯೋಸ್ಗಳು ಯಾವುದಿದೆ ಅದನ್ನೆಲ್ಲ ಒಂದೇ ಸ್ಟಿಚಿಂಗ್ ವೀಡಿಯೋಗೆ ನಾನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟೇ, ಇದು ಸಿಂಪಲ್ ಇದೆ. ಆ್ಯಂಡ್ 1-2 ಸರಿ ನೀವು ನೋಡಿಕೊಂಡ್ರೆ ನಿಮ್ಮದೇ ವೀಡಿಯೋಲಿ ನೀವು ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಸೊ ನೋಡಿದ್ರಲ್ಲ, ಪ್ಲೇ ಲಿಸ್ಟ್ ಮಾಡೋದು ತುಂಬ ಈಸಿ. ಆ್ಯಂಡ್ ಅದನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಹೆಸರಿಟ್ಕೊಂಡು ನೀವು ಆ ಥರ ಮಾಡ್ಕೊಳ್ಬೋದು. ಒಂದೇ ಕೆಟಗರಿ ಇತ್ತು ಅಂದರೆ ಪ್ಲೇ ಲಿಸ್ಟ್ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಸ್ವಲ್ಪ ಸಿಮಿಲರ್ ಇರೋ ಕೆಟಗರಿನ ನೀವು ಒಂದು ವಿಡಿಯೋ ಅಷ್ಟು ಅಂತ ಮಾಡಿಬಿಟ್ಟು ಅದನ್ನು ನೀವು ಪ್ಲೇ ಲಿಸ್ಟ್ ಕೂಡ ಮಾಡಿಕೊಂಡು ಅದನ್ನು ಕೂಡ ಲಿಂಕ್ನ ಕೊಡ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಚೆಕ್ ಕೇರ್, ಬಾಯ್.